ಉಳ್ಳೇರು ಆಂಡ ಇನಿತ ದಿನ ತಾನಿ ಬಿಜೆಪಿ ಲಜ್ಜೆ ಕಾಂಗ್ರೆಸ್ ಏರ್ಲ ಇನಿ ಬೀದಿ ಬೇಕಾರೆ ಬೇರೆ ಮಣ್ಪುಣಾಕ್ಲೇನಿ ಇನಿ ಒಂಜಿ ನರಮಾಣಿ ಮೂಸುನಾಕುಲು ಇಜ್ಜೇರು ಜೆಸಿಬಿ ನೂಕೊಂದು ಉಳ್ಳೇರು ಪೋಲೆ ನಿಕುಲು ಪೋಲೆ ಬಂದು ಎಂಕ್ಲು ರೋಡ್ ಕೊರಗಜ್ಜೆ ಉಳ್ಳೇರು ನಾಣ್ಣ ತೆಲ್ತಿನೇ ಅಲ್ಲ ನೆಲ ಸಾಮಾನ ಅದು ಪೋಯ ಮುದಿತ್ತೆ ಇಲ್ಲ ಪೂರ ಕಟ್ಟಿ ಐಕು ಲೋನ ಓಡು ಒಲ್ತು ಕಟ್ಟು ನೀ ಎಲ್ಲರೂ ಉತ್ತರ నేను నమ్ముది ಕೆಲವು ಜನ ಲೋನ್ ದೇತಾರೆ ಒಂದು ಇಲ್ಲು ಕಟ್ಟಿದ್ದಾರೆ ಅಕಲ್ನ ಅವಸ್ಥೆ ಹೆಂಚಿನ ಆಪುಂಡು ನಮಗೆ ತೆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಬೇರೆ ಏನು ಸಾಧ್ಯ ಇಲ್ಲ ನಮಗೆ ಸಾಯಲೇಬೇಕು ದೆಪ್ಪುಡು ನನ್ನ ಮಾತಿರಲ್ಲ ದೆಪ್ಪೋಡು ಏರ್ಲ ಮಲ ಮಲ ಬಿಲ್ಡಿಂಗ್ ಪೂರ ಉಂಡತ್ತ ಎನ್ಕ್ವೈರಿ ನಾವು ಪೂರ ದೆಪ್ಪಾಡು నేను నమ్మదు ఎంకలు ఉల్ల అయిన నికలు వరి పోవడం నికలేం ಬೇಲೆ ತಲಪಾಡಿ ಟೋಲ್ ಪ್ಲಾಜಾ ಬಳಿಯ ಗೂಡಂಗಡಿಗಳ ಮಾಲಕರಿಗೆ ಕೊಟ್ಟ ಗಡುವು ಮುಗಿದಿದ್ದು ಶನಿವಾರದಂದು ಮತ್ತೆ ಹೆದ್ದಾರಿ ಅಧಿಕಾರಿಗಳು ಜೆಸಿಬಿ ಸಮೇತ ಬಂದು ಅಂಗಡಿಗಳ ತೆರವಿಗೆ ಮುಂದಾಗಿದ್ದಾರೆ. ಜೆಸಿಬಿ ಗರ್ಜನೆಗೆ 3 ವ್ಯಾಪಾರಿಗಳು ತಮ್ಮ ಗೂಡಂಗಡಿಗಳನ್ನು ಸ್ವತಃ ತೆರವುಗೊಳಿಸಿದ್ದಾರೆ. ಉಳಿದ ವ್ಯಾಪಾರಿಗಳು ಅಧಿಕಾರಿಗಳ ತಾರತಮ್ಯ ಧೋರಣೆಯನ್ನು ವಿರೋಧಿಸಿದ್ದು ಹೆದ್ದಾರಿಗಳನ್ನು ಅತಿಕ್ರಮಿಸಿರುವ ಎಲ್ಲ ಅಂಗಡಿ ಮಳಿಗೆಗಳ ವಿರುದ್ಧ ಕಾರ್ಯಾಚರಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ವ್ಯಾಪಾರಿಗಳ ವಿರೋಧದಿಂದ ಅಧಿಕಾರಿಗಳು ಮತ್ತೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದಾರೆ. ತಲಪಾಡಿ ಪಂಚಾಯತ್ ಮುಂಭಾಗದ ನೂತನ ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಹೆದ್ದಾರಿಯನ್ನು ಅತಿಕ್ರಮಿಸಿ ಚಾಯ್ ಪತ್ತಿ ಹೆಸರಿನ ಸುಸಜ್ಜಿತ ಹೋಟೆಲ್ ಕಾರ್ಯಾಚರಿಸುತ್ತಿದೆ. ಅಲ್ಲದೆ ಟೋಲ್ ಬಳಿಯಲ್ಲೇ ಹೆದ್ದಾರಿಯನ್ನು ಅತಿಕ್ರಮಿಸಿ ಒಳಚರಂಡಿಯ ಮೇಲೆಯೇ ಸುಸಜ್ಜಿತ ಢಾಬಾ ನಿರ್ಮಿಸುತ್ತಿದ್ದು ಇವರ ವ್ಯಾಪಾರಕ್ಕೆ ಅಡ್ಡಿ ಎಂಬಂತಿರುವ ಸಣ್ಣ ಗೂಡಂಗಡಿ ವ್ಯಾಪಾರಸ್ಥರ ಮೇಲೆ ಅಧಿಕಾರಿಗಳನ್ನು ಛೂ ಬಿಟ್ಟು ಪ್ರಹಾರ ನಡೆಸುತ್ತಿದ್ದಾರೆಂದು ಟೋಲ್ ಬಳಿಯ ಗೂಡಂಗಡಿ ವ್ಯಾಪಾರಿಗಳು ಆರೋಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವು ಎಲ್ಲ ವ್ಯಾಪಾರಿಗಳ ವಿರುದ್ಧವೂ ಜಾರಿಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲ ಪೂರ ಕಟ್ಟಿ ಐಕು ಲೋನ ಓಡು ಒಲ್ತು ಕಟ್ಟು ನೀ ಎಲ್ಲರೂ ಉತ್ತರ ಎನ್ನಲ್ಲ ಆಗ್ತದೆ ನಮ್ಮ ಒಟ್ಟಿಗೆ ಮತ್ತೆ ಕ್ಯಾಂಟೀನ್ ಮಲ್ತೊಂದಿಲ್ಲ ನಮ್ಮ ಒಡೆ ನಾನು ಲಾಸ್ಟ್ ಓಡೆ ಪೋಪನೆ ಅಂಕಲ್ ಇದು ಆಮೇಲೆ ದೆತ್ತೇರಿ ಪೂರ ದೈದ ನಾನು ಎಲ್ಲ ಕೂಡ ಬೇರೆ ಶಾರ್ಟ್ ಮಲ್ಪಲೇ ನಿಕ್ಕಲು ಬಂಡ ಈ ಇಡೇ ನೋಡಿ, ಇದರ ಶಾಪ ನಿಮಗೆ ತಟ್ಟದಿರಲ್ಲ. ಅವರ ನೋವು ಏನು ಅಂತ ಯಾರೂ ಆಲಿಸಲಿಲ್ಲ. ಏಕಾಏಕಿ ಬಂದು ನೀವು ದೊಡ್ಡ ದೊಡ್ಡ JCB ಅಂತ ಯಂತ್ರಗಳನ್ನು ತಂದು ಉಡಿ ಮಾಡೋದು ನಿಮಗೆ ಅದೊಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಆದರೆ ಇಂಥ ಕುಟುಂಬ ಅದರಲ್ಲೇ ಕಟ್ಕೊಂಡಿರೋದು ಅಂತ ನೀವು ತಿಳ್ಕೋಬೇಕು. ಇದರ ಶಾಪ ನಿಮಗೆ ತಟ್ಟದಿರಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸದಿದ್ದರೆ ಮುಂದಿನ ದಿನ ಜನಪ್ರತಿನಿಧಿಗಳಿಗೆ ಈ ಏರಿಯಾಗೆ ಬರೋದಾಗೆ ನಾವು ನೋಡ್ಕೋತೀವಿ. ಎನ್ನ ಫ್ಯಾಮಿಲಿ ಇತ್ತೆ ಸದ್ಯಾಗ ಐತೆ 4 ವರ್ಷದ್ದೇನಿತ್ತೆ ಇದು ಗೂಡಂಗಡಿ ಪಾಡಿ ಐತೆ ಎನ್ನ ಫ್ಯಾಮಿಲಿಗೆ ಐತೆ ಒಂಜಿದ್ದು ಒಂಜಿ ಸಮಸ್ಯೆ ಆತೈತೆ ಪಣ್ಣ ಏನಿತ್ತೆ ನೇತೆ ಮಿತ್ತೆ ಡಿಪೆಂಡ್ ಅದು ಉಳ್ಳೆ ಈಗ ಅವತ್ತಂದೆ ಏನ್ಲ ಹುಷಾರಿ ಜಂದಿನ ನನ್ನ ಕಂಡನಿಲ್ಲ ಎಂಕಲು ಹುಷಾರಿ ಜಂದಿನ ಕುಲೆ ಎಂಕಲೆಗೆ ನೇಟೆ ಜೀವನ ಪೋಡು ಎಂಕಲೆಗೆ ಉಂಡು ಎಂಕಲಡ್ಡು ಪೊಂಜೋಕಲು ಉಂಡು ಹೊರ್ತಿಗೆ ಮದ್ಮೆಂಡು ಕುಳೋರ್ತಿಗೆ ಮದ್ನೆ ಮಲ್ಪೆರಂಡು ಪೊಂಜೋಕಲ್ನ ಮಿತ್ತೆ ಎಂಕಲೆಗೆ ಡಿಪೆಂಡ್ ಆಯ್ರ ಆಪುಜಿ ಈ ಗೂಡಂಗಡಿ ಏರಿಯಾಗೆಲ್ಲ ಸಮಸ್ಯೆ ಆಗ್ತದೆ ಸಾರ್ವಜನಿಕರಿಗೆ ಅಲ್ಪ ಈಜ ಎಂಕಲೆಗೆ ಎಂಕಲ್ನ ಅಲ್ಪ ಏರಿಯಾಗೆ ಸಾರ್ವಜನಿಕರಿಗೆ ಉದ್ದು ಆತಿಜಿ ಸಮಸ್ಯೆ ಆತಿಜಿ ಮತ್ತು ಟೋಲ್ ದಕ್ಕಲು ಪನ್ನೊಂದು ಉಳಿದು ಎಂಚಿನ ಉಪದ್ರ ಒಂದುಂಡು ಏರಿಯಾಗೆ ಒಯ್ಕೆ ವಾ ವಿಷಯ ಆಪುಂಡು ಎಂಕಲೆಗೆ ಗೊತ್ತಿಜಿ ಎಂಕ್ಲೆಡ್ದು ಡ್ರೈವರ್ ನಕಲಿಗೆ ಬತ್ತಿನ ಸಭಾ ಪ್ರವಾಸಿದಾಗಲಿಗೆ ಪೂರ ಇರಗಲೇ ಎಂಕ್ಲೆಡ್ದು ಉಪಯೋಗನೇ ಎಂಕ್ಲಗಳಿಗೆ ಒಂದು ಚಾ ಕೊರ್ಪ ಒಂಜಿ ಟೈಮ್ಗೆ ತಿಂಡಿ ಕೊರ್ಪ ಅಕಲಿಗೆ ಒಂಜಿ ರೆಸ್ಟ್ ಅದು ಒಂದು 5 ನಿಮಿಷ ಕುಲ್ಲರ ಒಂಜಿ ವ್ಯವಸ್ಥೆ ಮತ್ತದು ಕೊರ್ತ ಬೇತೆ ಎಂಕ್ಲಿಗೆ ದಾಲ ಎಂಕ್ಲಿಗೆ ನಿಕ್ಕಲು ಪನ್ಪುನ ಟೈಮ್ಗೆ ಎಂಕುಲು ಬರ್ಪ ಎಂಕುಲು ಪನ್ಪುನ ಟೈಮ್ಗೆ ಎಂಕುಲು ಪೋಪ ಎಂಕ್ಲೆಡ್ದು ಏರಿಯಾಗಲ ದಾಲ ಉಪದ್ರ ಇಜ್ಜಿ ಡಿಪೆಂಡ್ ಅದು ಏಜ್ ಜನ ಉಳ್ಳೇರು ಏಜ್ ಜನದ ಎಜುಕೇಷನ್ ಒಂಜಿ ಹಾಲ್ ಆಪುಂಡು ಏಜ್ ಜನದ ಒಂಜಿ ಫ್ಯಾಮಿಲಿ ಡಿಪ್ರೆಸ್ಡ್ ಆಪುಂಡು ಏಜ್ ಜನ ಹುಷಾರಿ ಜಂದಿನ ಹಾಕಲು ಉಳ್ಳೇರು ಇಲ್ಲಡೆ ಅಕ್ಲೇನ ಒಂಜಿ ಔಷಧಿಗೋಸ್ಕರ ಕಾಸ್ಬೋಡು ಕೆಲವು ಜನಕ್ಕೆ ಇಲ್ಲಿ ಬಾಡಿಗೆ ಕಟ್ಟ್ಯಾರ ನೇತೆ ಒಂಜಿ ಡಿಪೆಂಡ್ ಅದು ಉಳ್ಳೇರು ಸದಸ್ಯ ಇಮಿಡಿಯೇಟ್ ಆದದ್ದು ಎತ್ತಿಂದ ಹಾಕೊಂಡು ನಾವು ಫ್ಯಾಮಿಲಿ ಎಂಚಿನ ಮಲ್ಪೇರು ಹಾಕಲು ಜೋಕ್ಲನ ಹಾಕಲು ಜೀವದ ನಾವು ಆಪುಂಡು ದಾಪಣ ನೇನು ನಮ್ಮದು ಕೆಲವು ಜನ ಲೋನ್ ದೇತಾರೆ ಒಂಜಿ ಇಲ್ಲು ಕಟ್ಟಿದ್ದಾರೆ ಹಾಕೊಂಡು ಅವಸ್ಥೆ ಎಂಚಿನ ಆಪುಂಡು ಎಂಕಲ್ ಮುಲ್ಪ ಎಂಕಲ ಬಂಜಿದ ಬಡಗೋದು ಎಂಕಲ್ ಒಂಜಿ ಮೂಲು ವ್ಯಾಪಾರ ಮತ್ತೊಂದಿತ್ತ ಅಂಚಾದ ಎಂಕಲ ಗೂಡಂಗಡಿ ಪೂರ ತೆರವು ಮತ್ತೊಂದುಲ್ಲೇರಿ ಅಂಚ ಅವು ಸರಿ ಆಯ್ತು ದೆಪ್ಪುಡು ನನ್ನ ಮಾತಿರಲ್ಲ ದೆಪ್ಪೋಡು ಏರ್ಲ ಮಲ ಮಲ ಬಿಲ್ಡಿಂಗ್ ಪೂರ ಉಂಡತ್ತ ಎನ್ಕ್ವೈರಿ ನಾವು ಪೂರ ದೆಪ್ಪಾಡು ಪಕ್ಕ ಎಂಕಲ್ ದಳಮಲು ಲಕ್ಷ ಕಟ್ಲೆ ಕಾಸು ಪನ್ಪೊಡು ಮಂಡದ ಎಂಕಲ್ ನನ್ನ ಪುಣ್ಯ ಎತ್ತು ಅಂಚ ಎಂಕಲ ಬಂಜಿದ ಬಡಗೋದು ಎಂಕಲ್ ಇನ್ನೂ ಅಂತೊಂದುಲ್ಲ నేను నమ్మదు ఎంకలు ఉల్ల అయిన నికలు వరి పోవడం నికలేం ಬೇಲೆ ఇంట్లో ಬೇತೆ ವ್ಯವಸ್ಥೆ ಮನ್ಪ ಬೇಲೆ ಅನ್ಪೆ ಪಾಯ್ರಾಬ್ಜಿ ಏತು ವರ್ಷ ಹಿಡಿದಿಂಚಿ ಮಂತೊಂದುಲ್ಲ ಒಂದು 10 ವರ್ಷ ಉಂಟು 10 ವರ್ಷ ಹಿಡಿದಿಂಚಿ ಗೂಡಂಗಡಿ ಬೆನೊಂದುಲ್ಲ ಅಂದಂದು ಅವೆ ಐನು ನಿಕಲು ಒತ್ತು ಕೊರೋನಾ ನಿಕಲು ಅಡ್ಡತ್ತಂದು ಖಂಡಿತ ಏತ್ ಜೋಕ್ಲಿರೇಗೆ ಎಂಕ ಒಂಚು ಇಲ್ಲ ಅಲ್ಲಿ ಪ್ರಾಯದಾಗಲಿಲ್ಲ ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಸಣ್ಣ ವ್ಯಾಪಾರ. ಹಾಗೆ ಇವರು ಹೈವೇದವರು ಬಂದೆಲ್ಲ ತೆಗಿಲಿಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಂದ ಇದೇ ವ್ಯಾಪಾರ ಸಣ್ಣ ವ್ಯಾಪಾರಲ್ಲಿ ನಮ್ಮ ಜೀವನ ಪಾರು ಮಾಡ್ತಾಯಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿದೆ 4. ನಾವು ಇಲ್ಲಿಂದವರಲ್ಲ, ನಾವು ಹೊರಕೆಂದು ಬಂದವರು. ಅದಕ್ಕೆ ಅವರೆಲ್ಲ ತೆಗಿಲಿಕ್ಕೆ ಹೇಳ್ತಾ ಇದ್ದಾರೆ.
ನಾನು ಅದೇ ಅದರಲ್ಲಿ 6,000 ಬಾಡಿಗೆ ಕೊಡೋದು ರೂಮ್, 2,000 ನಮಗೆ ಕರೆಂಟ್ ಬಿಲ್ ಬರೋದು, ಮಕ್ಕಳು ಶಾಲೆಯಲ್ಲಿ ಕಲಿಸಬೇಕು ಎಲ್ಲ. ನನಗೆ ಬೇರೆ ವ್ಯವಸ್ಥೆ ಇಲ್ಲ ಸರ್. ಅದಕ್ಕೆಲ್ಲ ಅವ್ರು ತೆಗಿಲಿಕ್ಕೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಏನು ಸಾಧ್ಯ ಇಲ್ಲ, ನಮಗೆ ಸಾಯಲೇಬೇಕು. ಒಂಜಿ ಎಲ್ಲ ಮಟ್ಟದ ಒಂಜಿ ಬೀದಿ ವ್ಯಾಪಾರ, ಇಡೀ ಈ ಬೀದಿ ವ್ಯಾಪಾರ ಪಂಡ ಇಡೀ ಇಲ್ಲದ ಒಂಜಿ ಜೀವನ ನಡಪಣಂಚಿನ ಇನ್ನು ಬೇಲೆ. ಇಡೀ ಒಂಜಿ ಲಾಡ್ದಾಕುಲ್ಲ ಪಾಪದಾಕಲ ಬತ್ತದು ಒಂಜಿ 10 ರೂಪಾಯಿದ ಚಾಪ ಹೊಡಂಡ ಬೀದಿ ಬೇರೆದಾಕಲ್ನ ಒಂಜಿ ಅಂಗಡಿ ಇತ್ತನ ಮಾತ್ರನೇ ಹಾಕಲು ಒಂಜಿ ಚಾಪಾರ್ದು ಇಡೀ ಒಲ್ತು ಪೂರ ವಾವಾ ಊರುದಲ್ಲ ನಮ್ಮ ಮುಲ್ಪ ದಕ್ಷಿಣ ಕನ್ನಡ ಬರ್ಪೀರು. ಇನ್ನಿ ಮುಟ್ಟಲ ಚಾಗ ಒಂಜಿ ಕಾಸು ಇಜ್ಜಿನಲ್ಲ, ಇನ್ನಿ ಈ ಊರುಡು ಬತ್ತು ಒಂಜಿ ಚಾಪ ಅರ್ಪಣ ಒಂಜಿ ದಕ್ಷಿಣ ಕನ್ನಡ ಇನ್ನಿ 10 ಪೂರ್ಲದ ಒಂಜಿ ಊರು ಇನ್ನಿತ್ತ ಆತ ದಿನ ತಾಣಿ ಇನ್ನಿ ಈ ಎಣ್ಣಚ್ಚಿ ಕ್ಯಾಂಟೀನ್ ಊರು ಹೈವೇದ ಬತ್ತದ ಅದು ಪುಣಗ ಈ ಎಣ್ಣಚ್ಚಿ ಇಂದು ರೋಡ್ ಬರ್ಪೀಡು ದುಮ್ಮು ಎಂಕುಲು ಬೇರೆ ಮಂತೊಂದುಲ್ಲ, ಎಲ್ಲೇ ಒಂಜಿ ಗಾಡಿ ದೀದು ಬೇರೆ ಮಂತೊಂದು ಅವತ್ತಂದೆ ಎಂಕುಲೆಗೆ ಒಂಜಿ ಎಲ್ಲೆ ರಡ್ಡು ಪುಂಜೋಕುಲೆಯನ್ನು ಪತ್ತೊಂದು ಎಂಕುಲು ಜೀವನ ದೇತು ಎಂಕುಲೆಗೆ ಆಂಜಿ ಜೋಕುಲ ಇಜ್ಜಿ ಪುಂಜೋಕುಲೆಯನ್ನು ಸಾಂಕೊಡಂಡ ಈ ಪೀಸ್ ಕಟ್ಟೋಡು ಈ ಕಲ್ಪಾವೋಡು ಈ ಬೇರೆ ಎಂಕುಲು ಗಾಡಿ ಪತ್ತೊಂದು ಎಂಕುಲು ಒಂಜಿ ಚಾಪರನ್ನು 300 ರೂಪಾಯಿ 350 ರೂಪಾಯಿ ಬೇರೆ ಹಾಪಿನಿ ಈ 10 ರೂಪಾಯಿನ ಪಂಡ ಈ ಚಾತ ಓಡಿಗೆ ಈತ ರೇಟ್ ಆತನು ಈ ರೇಟನ್ನು ಪತ್ತೊಂದುಲ್ಲ ಎಂಕುಲು ಜೀವನ ನಡ್ತೊಂದುಲ್ಲ ಆನಲ್ಲ ಯಾವುಜಿ ಇಲ್ಲಡ ಪೋಣಗಳ ಆತ ಈತ ಎಂಗ್ಲೆ ಯಾವುಜಿ ಮನದಾನ ಎಂಕ್ಲೆ ಇಲ್ಲಾಗೆ ಒಂಜಿ ಗ್ಲಾಸ್ ಒಂಜಿ ಪೇರ್ಗೊಣ ಇರಲ್ಲ ಎಂಕ್ಲೆಡ ಕಾಸು ಉಪ್ಪುಜಿ ಆವಡ ಎಂಕುಲು ಈ ಜೀವನ ದೇತೊಂದು ಎಂಕ್ಲ ಏರಾಮಂತಿನ ಒಂಜಿ ಪಾಪದ ಪುಣ್ಯ ಎಂಕ್ಲು ಈ ಇನ್ನು ಒಂಜಿ 10 ಜನ ಒಂಜಿ ಮಡದೆಕ್ಕದ ಎಂಕ್ಲು ಜೀವನ ದೆತ್ತೊಂದುಲ್ಲ ಪಂದು ಎಂಕ್ಲು ಮಂತೊಂದುಲ್ಲ ಆವಾಡು ಅಪ್ಪಗ ಇನಿತ ದಿನ ತಾನು ಈ ಗಾಲಿ ಬರ್ಸೋಡು ಇಡೀ ಊರು ಮುರ್ಕೊಂದುಂಡು ಅಪ್ಪಗ ಎಂಕ್ಲೇನು JCB ನೂಕೊಂದುಳ್ಳೇರು ಪೊಲ್ಲೆ ನಿಕ್ಲು ಪೊಲ್ಲೆ ಬಂದು ಎಂಕ್ಲು ಊರು ಬೋಡು ಇಲೆಕ್ಷನ್ ಬಂದಾಗ ಬಲ್ಲೆ ಎಂಕ್ಲ BJP ಎಂಕ್ಲು ಕಾಂಗ್ರೆಸ್ ಎಂಕ್ಲು ನಿಕ್ಲ ಕೈತು ಉಳ್ಳ ಬಂದು ಮಂತೊಂದು ಉಪ್ಪೇರು ಆಂಡ ಇನಿತ ದಿನ ತಾನಿ BJP ದೇ ಲಜ್ಜೆ ಕಾಂಗ್ರೆಸ್ ದೇ ಏರ್ಲ ಇನಿ ಬೀದಿ ಬೇಕಾರೆ ಬೇರೆ ಮಣ್ಪುಣಾಕ್ಲೇನಿ ಒಂಜಿ ನರಮಾಣಿ ಮೂಸುನಾಕುಲು ಇಜ್ಜೇರು ಆಂಡ ಈ ಸ್ಥಿತಿ ಆಪುಣ ಬಂದು ಯಾಪವ ಎಂಕುಲ ಕನ ಮನಸ್ಸಿಲ್ಲ ಎನ್ನ ಇನ್ನಿತ ದಿನ ತಾನಿ ಎಂಕ್ಲನ ದುಃಖನು ಕನ ನೀರನ್ನು ಒರೆಸನು ಆ ಪರಮಾತ್ಮೆ ತುಳುನಾಡಿನ ಮೆರೆತಿನ ಆ ಕೊರಗಜ್ಜೆನೆ ಮುಕ್ಲ ಏರು ಅನ್ಯಮಂತೇರು ಆ ಅಜ್ಜೆ ಕಣ್ಣು ಬುಳ್ಳದು ತೂದು ಅಕ್ಲೆಗೆ ಆ ತರಗದೀದು ಅಕ್ಲು ನೆತ್ತೆರದ ಕಕ್ಕಲು ಸೈಯೋಡು ಬಂದು ಎಣ್ಣ ಒಂಜಿ ದಿಂದು ಆಂಡಲ ಎಂಕಲು ಒಂಜು ಪೊಂಜೊಕ್ಲೆನು ಎಂಕುಲು ಮುಟ್ಟಲ ಎಂಕುಲು ಜೀವನ ಅಕ್ಲೇನು ಎಂಚ ಎಂಕಲು ಸಾಂಕ ಮಾಡಿದ್ರು ಅವು ಆ ಭೂಮಿದ ಭೂಮಿದ ದೇವರಿಗಿಲ್ಲ ಅಪ್ಪೆಗಿಲ್ಲ ಗೊತ್ತುಪ್ಪತ್ತಂದೆ ಬೊಕ್ಕ ಏರಲ್ಲ ಐನ್ಕಲ್ ಆಂಡದ ಸತ್ಯಲೆಗಿಲ್ಲ ಕಣ್ಣು ಕಟ್ಟರೆ ಗುಂಟು ಕಟ್ಟರೆ ವಾ ಮಕ್ಕಳ ಬಲ್ಲಿ ಆಂಡ ಈತ ಜನಕ್ಕುಲು ಪುರ ತೂದು ತೆಲ್ತೊಂದು ಆ ಬೀದಿ ಬೇರೆ ಮಣ್ಬೇರು ಪಾಡು ಬಂದು ತಡ್ಡಿ ಪಟ್ಟೊಂದು ಆಂಡ ಮಲ್ಲಜ್ಜಿ ಆ ಮಿತ್ತಿತ್ತಿನ ದೇವರಲ್ಲ ತುಳುನಾಡು ಸೇತ್ರೋಡು ಕೊರಗಜ್ಜೆ ಉಳ್ಳೇರ್ನ ಆ ತೆಲ್ತಿನೇ ಅಲ್ಲ ನೆಲ ಸಾಮಾನ ಅದು ಬೋಯ ಬಂದು ಎನ್ನ ಒಂಜಿ ಅಪ್ಪಗ ದಾದ ಬಂದು ಎನ್ನ ಜೋಕುಲೆಗಿ ಅತ್ತು ಈತ ಬೇರೆ ಮಣ್ಪುಣ ಜೋಕುಲೆಗೆ ಅಕ್ಲು ಏರು ಬಂಗೋಡು ಜೀವನ ದೇತೊಂದುಲ್ಲೇರ ಅಕ್ಲೆಗ ಆ ದೇವರ ಕೈ ಬುಡ ಬಂದು ಎನ್ನ ಆಂಡಲ ಹಿಂದಕ್ಕೆ ಏರಾಲ ಬತ್ತದು ಒಂಜಿ ಸಾಯಮಂತದ್ದು ಈ ಬೇರವನು ಒಂಜಿ ಒರಿಪಾದು ಕೊರಡು ಬಂದು ಎನ್ನ ಒಂಜಿ 10 ಬಿರಲ್ಡಿ ಅಣ್ಣ ಕೈ ಮುಗಿದು ಕೇಳೊಂದುಲ್ಲ ಅದೇ ಎನ್ನ. ರಸ್ತೆ ಬದಿ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗಿದ್ದು ಏಕಾಏಕಿ ಬಂದು ತೆಗಿಲೇಬೇಕು ಅಂತ JCB ಇನ್ನಿತರ ವ್ಯವಸ್ಥೆಗಳೊಂದಿಗೆ ಬಂದು ಅಧಿಕಾರಿಗಳು ಬಡವರ ಎದೆ ಮೇಲೆ ಕುದುರೆ ಸವಾರಿ ಮಾಡುವಂಥ ಕೆಲಸ ಇವತ್ತು ನಡೆಯಿತು. ಅದನ್ನೆಲ್ಲ ಸಾರ್ವಜನಿಕರು ಗೂಡಂಗಡಿ ವ್ಯಾಪಾರಿಗಳೆಲ್ಲ ಸೇರಿ ನಾವು ತಡೆದಿದ್ದೇವೆ. ಸುಪ್ರೀಂ ಕೋರ್ಟಿನ ಏನಿದೆ ಆಜ್ಞೆ ಇದೆ ನಮಗೆ ಅಂತ ಸುಪ್ರೀಂ ಕೋರ್ಟ್ನನ್ನು ಭಯವನ್ನು ತೋರಿಸಿಕೊಂಡು ಬಡವರನ್ನು ಹೆದರಿಸುವಂಥ ಕೆಲಸ ನಡೀತಾ ಇದೆ. ಇದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ಯಾಕೆಂತ ಹೇಳಿದರೆ ಸುಮಾರು 30-35 ವರ್ಷದಿಂದ ಇದೇ ಕೆಲಸಗಳನ್ನು ಮಾಡಿಕೊಂಡು ಬಂದಂತಹ ಕುಟುಂಬ ಅವರನ್ನು ಬೀದಿಗೆ ತಳ್ಳುವುದು ಸರಿಯಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ತಕ್ಕದಾದ ಸಮಯಕ್ಕೆ ಸ್ಪಂದಿಸಬೇಕು. ನಿಮಗೆ ಓಟು ಕೊಟ್ಟು ಗೆಲ್ಲಿಸಿದ್ದಾರೆ, ಅದರ ಋಣವನ್ನು ತೀರಿಸುವಂಥ ಅವಕಾಶ ನಿಮ್ಮ ಮುಂದೆ ಬಂದಿದೆ. ಅವರ ಜೊತೆ ಸೇರಿಕೊಂಡು ಇದಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ಜನಪ್ರತಿನಿಧಿಗಳನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ಅಧಿಕಾರಿಗಳಲ್ಲಿ ವಿನಂತಿ ಅಂತ ಹೇಳಿದರೆ ತಾವು ಇಲ್ಲಿ ಏನೋ ಬಡವರ ಇದು ಬಂದು ಇಲ್ಲಿ ಏನಂತ ಹೇಳಿದರೆ ಸರ್ಕಾರದ ದುಡ್ಡನ್ನು ಪಡ್ಕೊಂಡು ಬಿಲ್ಡಿಂಗನ್ನು ಎಕೋರ್ ಆಗಿದ್ರು ಕೂಡ ಆ ಬಿಲ್ಡಿಂಗ್ ಇವತ್ತು ಕೂಡ ಅದರ ಏನು ಯಜಮಾನ ಬಾಡಿಗೆ ಪಡ್ಕೊಳ್ತಾ ಇದ್ದಾನೆ. 10-15-13 ವರ್ಷ ಮುಂಚೆನೆ ಏನು ಸರ್ಕಾರದ ಎಲ್ಲ ದುಡ್ಡನ್ನು ಪಡ್ಕೊಂಡು ಇವತ್ತು ಕೂಡ ಬಿಲ್ಡಿಂಗ್ ಕಾರ್ಯಾಚರಿಸ್ತಾ ಇದೆ. ಅದಕ್ಕೆ ಏನು ಸಮಸ್ಯೆ ಇಲ್ಲ, ಒಳ್ಳೆ ವ್ಯವಸ್ಥೆಯೊಂದಿಗೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದರೆ ಅವರು ಬೇಕಾದಷ್ಟು ಲಂಚ ಕೊಡುವಂಥ ವ್ಯವಸ್ಥೆ ಅವರ ಹತ್ರ ಇದೆ. ಆದರೆ ಈ ಬಡ ಕುಟುಂಬವನ್ನು ಸಾಕಲಿಕ್ಕೋಸ್ಕರ ಸಣ್ಣ ಗೂಡಂಗಡಿಗಳು ಇಟ್ಟವರನ್ನು ಏಕಾಏಕಿ ಬಂದು ನೀವು ತೆಗಿಬೇಕಂತ ಹೇಳಿದರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೀವು ಒಂದೇ ಈ ಥರ ತಾರತಮ್ಯ ಮಾಡೋದಾದರೆ ನಾವು ನಿಮ್ಮ ಮುಂದೆ ಆತ್ಮಹತ್ಯೆ ಬೇಕಾದರೆ ಮಾಡ್ತೀವಿ, ಗೂಡಂಗಡಿಯನ್ನು ತೆರವುಗೊಳಿಸುವ ಪ್ರಸಂಗವೇ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು
ತಪ್ಪು. ಯಾಕೆಂತ ಹೇಳಿದ್ರೆ ನೀವು ನೀಟಾಗಿ ಬನ್ನಿ, ನೀವು ಮಾರ್ಕ್ ಮಾಡಿ ಎಲ್ಲಿವರೆಗೆ ಎಕೋರ್ ಮಾಡಿದ್ದೀರಿ ಅಲ್ಲಿವರೆಗೆ ರಿಕವರ್ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡು ಬನ್ನಿ. ಬರೀ ಗೂಡಂಗಡಿಗೆ ಮಾತ್ರ ಯಾಕೆ ನೀವು ಕುದುರೆ ಸವಾರಿ ಮಾಡ್ತೀರಿ? ನಮಗೆ ಗೊತ್ತು. ಯಾಕೆಂತ ಹೇಳಿದ್ರೆ ದೊಡ್ಡ ವ್ಯಾಪಾರಿಗಳಿಗೆ ಇದರಿಂದ ಸಮಸ್ಯೆ ಆಗ್ತದೆ ಅಂತೇಳಿ. ಪಾಪ ಈ ಕೂಲಿ ಕಾರ್ಮಿಕರು 10, 15, 20 ರೂಪಾಯಿಗೆ ಏನಾದರೂ ಟೀ ಕುಡ್ಕೊಂಡು ಊಟ ಮಾಡಿಕೊಂಡು ವ್ಯವಸ್ಥೆ ಇರೋದು ಇಂಥ ಸಣ್ಣ ಅಂಗಡಿಗಳಲ್ಲಿ. ಅದನ್ನ ನೀವು ಏಕಾಕಿ ನಿರ್ಬಂಧಗೊಳಿಸಿದರೆ ಪಾಪ ಕೂಲಿ ಕಾರ್ಮಿಕರು ಎಲ್ಲಿಗೆ ಹೋಗ್ಬೇಕು? ಇದನ್ನೇ ನಂಬ್ಕೊಂಡಿರುವಂಥ ಕುಟುಂಬ ಎಲ್ಲಿಗೆ ಹೋಗ್ಬೇಕು? ಇದಕ್ಕೆಲ್ಲ ಉತ್ತರ ಸಂಬಂಧಪಟ್ಟ ಅಧಿಕಾರಿ ಕೊಡಬೇಕು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೊಡಬೇಕು. ಆದ್ದರಿಂದ ನಮಗೆ ಅವಕಾಶ ಕೊಡಿ. ನೀವು ಹೇಳಿದಾಗೆ ನಾವು ನಡೀಲಿಕ್ಕೆ ತಯಾರಿದ್ದೀವಿ. ನಮಗೆ ಸಮಯ ಕೊಡಿ. ಎಷ್ಟು ಹೊತ್ತಿಗೆ ತೆರವುಗೊಳಿಸಬೇಕು, ಎಷ್ಟು ಹೊತ್ತಿಗೆ ಓಪನ್ ಮಾಡಬೇಕು, ಎಷ್ಟು ಹೊತ್ತಿಗೆ ಬಂದ್ ಮಾಡಬೇಕು, ಆ ಹೊತ್ತನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಆದರೆ ನೀವು ಏಕಾಏಕಿ ನಮ್ಮ ಗೂಡಂಗಡಿಗಳನ್ನು ಮಾತ್ರ ತೆರವುಗೊಳಿಸೋದಾದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡಕ್ಕೆ ಭಾವಿಸ್ತೇನೆ.